ವಾಯ್ಸ್ ಟಿವಿ ಮನೆ ಮದ್ದು ಕಾರ್ಯಕ್ರಮ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಬಹಳಷ್ಟು ಜನಗಳಿಗೆ ಆಯುರ್ವೇದ ಮತ್ತು ನಾಟಿ ಔಷಧಿಗಳಲ್ಲಿ ಯಾವ ಗಿಡಮೂಲಿಕೆಗಳು ಯಾವ್ಯಾವ ಸಮಸ್ಯೆಗಳಿಗೆ ನಮಗೆ ಉಪಯುಕ್ತವಾಗ್ತವೆ, ಅದರಿಂದ ನಾವು ಉಳಿಸ್ಕೋಬೇಕಾಗಿರ್ತಕ್ಕಂಥ ಗಿಡಗಳು ಯಾವುವು ಪ್ರತಿಯೊಂದು ನಾನು ತೋರಿಸ್ತಾ ಬರ್ತಾ ಇರ್ತೀನಿ. ಯಾಕೆಂದರೆ ಈಗಿನ ಜನ್ರೇಷನ್ ಏನಾಗಿದೆ ಅಂತಂದರೆ ಆಲ್ಮೋಸ್ಟು ಕಳೆಮದ್ದುಗಳನ್ನ ಹೊಡೆದು ಇರೋ ಗಿಡಗಳನ್ನೆಲ್ಲ ಹಾಳು ಮಾಡ್ತಾಯಿದ್ದಾರೆ ರೈತರು. ಆದ್ದರಿಂದ ಈ ಒಂದು ಅವೇರ್ನೆಸ್ ಏನು ನಾವು ಮುಂಚಿತವಾಗಿ ತಿಳಿಸ್ಕೊಟ್ಟಾಗ ಜನಗಳಲ್ಲೂ ಇಂಥ ಮೂಲಿಕೆ ಇಂಥದಕ್ಕೆ ಯೂಸ್ ಆಗುತ್ತೆ ಅಂತೇಳಿ ಅದನ್ನು ಬಿಡುವಂಥ ಒಂದು ಕಾರ್ಯಕ್ರಮದಲ್ಲಿ ರೈತರು ಇರ್ತಾರೆ. ಆದ್ದರಿಂದ ಇವತ್ತು ಬಹಳಷ್ಟು ಗಿಡಮೂಲಿಕೆಗಳನ್ನ ನಾನು ತೋರಿಸ್ತಾ ಬರ್ತಾಯಿದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಮಕ್ಕಳು ಆಗದೇ ಇರತಕ್ಕಂಥ ಹೆಣ್ಣು ಮಕ್ಕಳಲ್ಲಿ ಸಮಸ್ಯೆಗಳು ಬಹಳಷ್ಟು ಕಾಡ್ತಾ ಇರ್ತವೆ. ಕೆಲವ್ರಿಗಾದರೆ 2 ವರ್ಷ 3 ವರ್ಷ 10 ವರ್ಷ ಆದರೂ ಮಕ್ಕಳಾಗೋದಿಲ್ಲ. ಕಾರಣ ಏನಂದರೆ, ನೀವು ಕರ್ಕೊಂಡು ಹೋಗ್ತಾ ತೋರಿಸಿ ಎಲ್ಲ ನಾರ್ಮಲ್ ಆಗಿದೆ, ಚೆಕಪ್ ಎಲ್ಲ ಚೆನ್ನಾಗಿದೆ, ಯಾವುದೂ ಸಮಸ್ಯೆ ಇಲ್ಲ ಅಂತ ಕೆಲವ್ರಿಗೆ ಬಂದರೆ, ಇನ್ನು ಕೆಲವರಿಗೆ ಅವರಲ್ಲಿರ್ತಕ್ಕಂಥ PCOD ಸಮಸ್ಯೆ ಅಂತ ಕರೀತಾರೆ. ನೀರುಗುಳ್ಳೆಗಳು, ಇನ್ಫೆಕ್ಷನ್ನು, ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ಆಗ್ಬೋದು, ನೀರುಗುಳ್ಳೆಗಳಾಗ್ಬೋದು, ಅಥವಾ ಮಂತ್ಲಿ ಪೀರಿಯಡ್ಸ್ ಕರೆಕ್ಟಾಗಿ ಆಗದೇ ಇರತಕ್ಕಂಥವ್ರು ಆಗ್ಬೋದು. ಇಂಥ ಸಮಸ್ಯೆಗಳು ಬಹಳಷ್ಟು ಕಾಡ್ತಾ ಇರ್ತವೆ. ಆದ್ದರಿಂದ ತಮ್ಮ ಮನೆ ಮದ್ದು ಕಾರ್ಯಕ್ರಮದಲ್ಲಿ ನಾವು ತೋರಿಸ್ತಕ್ಕಂಥ ಕೆಲವು ಮೂಲಿಕೆಗಳನ್ನ ನಿಮಗೆ ನೀವಾಗಿ ನೋಡ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳಲ್ಲಿ ಈ ಮೂಲಿಕೆಗಳು ಎಲ್ಲಿದ್ದಾವೆ ಅಂತ ನೀವು ಚೆಕ್ ಮಾಡಿಕೊಂಡು ಅದನ್ನು ಶೇಖರಣೆ ಮಾಡಿಟ್ಕೊಳ್ಳಿ. ಅದನ್ನು ಸಂರಕ್ಷಣೆ ಮಾಡಿಕೊಂಡ್ರೆ ನಿಮ್ಮ ಮುಂದಿನ ಇದರಲ್ಲಿ ಯೂಸ್ ಆಗುತ್ತೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಮಕ್ಕಳು ಆಗದೆ, ಪೀರಿಯಡ್ಸ್ ಆಗದೆ, PCOD ಸಮಸ್ಯೆ ಇರತಕ್ಕಂಥವ್ರಿಗೆ ಒಂದು ಮನೆ ಮದ್ದು ಕಾರ್ಯಕ್ರಮನ ನಾನು ಹೇಳ್ಕೊಡ್ತೀನಿ. ಏನಪ್ಪ ವಿಷಯ ಅಂತಂದರೆ, ನೋಡಿ, ಇದು ಜುಟ್ವೆ ಸೊಪ್ಪು ಅಂತ ಕರಿತೀವಿ. ಇದು ನೋಡಿ, ಎಲೆ ಈ ಥರ ಇರುತ್ತೆ. ಇದನ್ನು ಮುರಿದ್ರೆ ಹಾಲು ಬರುತ್ತೆ. ನೋಡಿರಿ, ಈ ಥರ ಮುರಿದ್ರೆ ಹಾಲು ಬರುತ್ತೆ. ಇದನ್ನು ಜುಟ್ವೆ ಸೊಪ್ಪು ಅಂತ ಕರೀತಾರೆ, ಅಥವಾ ಹಾಲು ಕುರುಟಿಗಿನ ಬಳ್ಳಿ ಅಂತ ಕರೀತಾರೆ. ನಿಮಗೆ ಸರಿಯಾಗಿ ಕಾಣಿಸ್ದೇ ಇದ್ದರೆ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಹಾಲು ಕುರುಟಿಗಿನ ಗಿಡ ಅಂತಂದರೆ ನಿಮಗೆ ಡೀಟೇಲ್ ಬರುತ್ತೆ. ಇದನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ, ಪೀರಿಯಡ್ಸ್ ಆದಾಗ ಇವಾಗ ಮಕ್ಕಳಾಗದೆ ತುಂಬ ಜನ ಒದ್ದಾಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ, ಮಂತ್ಲಿ ಪೀರಿಯಡ್ಸ್ ಆದಾಗ ಮಾಸ ಪ್ರಕ್ರಿಯೆ ಅಂತ ಕರಿತೀವಿ, ಅದು ಆದ ದಿನ ಸ್ನಾನ ಮಾಡೋಕ್ಕೆ ಮೊದಲಾಗಿ ನಾವೇನು ಮಾಡಬೇಕು ಅಂದರೆ, ಈ ಸೊಪ್ಪನ್ನ ಒಂದು 10 ಎಲೆಯಷ್ಟು ತಗೊಳ್ಳಿ. 10 ಎಲೆಯಷ್ಟು ಸೊಪ್ಪು ತಗೊಂಡು ತೊಳೆದ್ಬಿಟ್ಟು ಇಟ್ಕೊಂಡಿರಬೇಕು. ಯಾವತ್ತು ಪೀರಿಯಡ್ಸ್ ಯಾವತ್ತು ಆಗ್ತಾರೋ ಆವತ್ತಿನ ದಿನ ಮಾತ್ರ. ಇದಕ್ಕೆ ನಾವು ಸೇರಿಸ್ಬೇಕಾಗಿರೋದೇನು ಅಂತಂದರೆ, ಈ 10 ಎಲೆನ ಚೆನ್ನಾಗಿರೋದು ಆಯ್ಕೆ ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ ಸಿಕ್ಕಿದ್ರೆ ಒಂದು 4-5 ಎಲೆ ಸಿಗುತ್ತೆ. ಅಂಥ ಎಲೆಗಳನ್ನ ನೀವು ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡು, ನಾಟಿ ಹಸುವಿನ ತುಪ್ಪ ತಗೊಂಡು ಈ ಒಂದು ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಲೈಟಾಗಿ ಹುರಿದ್ಬಿಡಿ. ಇದು ತುಪ್ಪದಲ್ಲಿ ಹುರಿದ್ಬಿಟ್ಟು ಪಕ್ಕಕ್ಕೆ ಎತ್ಕೊಂಡು, ಇದಕ್ಕೆ ಸಮ ಪ್ರಮಾಣದಲ್ಲಿ ಜೀರಿಗೆ ಸೇರಿಸಿ. ಜೀರಿಗೆನ ಅದು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರಿ. ಆ ಜೀರಿಗೆನ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅರೆದ್ಬಿಟ್ಟು ಒಂದು 3 ಉಂಡೆ ಮಾಡ್ಕೊಳ್ಳಿ. 3 ಉಂಡೆ ಮಾಡಿಕೊಂಡು ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಸ್ನಾನ ಮಾಡಿಕೊಂಡು, ಹೆಣ್ಣು ಮಗು ಪೀರಿಯಡ್ಸ್ ಆದಾಗ ಸ್ನಾನ ಮಾಡಿಕೊಂಡು ಒದ್ದೆ ಬಟ್ಟೆಯಲ್ಲೇ ಬರಬೇಕು. ಅಂದರೆ ಮಡಿ ಬಟ್ಟೆ ಅಂತ ಕರಿತೀವಿ, ಒದ್ದೆ ಬಟ್ಟೆಯಲ್ಲೇ ಬರಬೇಕು, ಬಟ್ಟೆ ಚೇಂಜ್ ಮಾಡೋಂಗಿಲ್ಲ. ಅದೇ ರೀತಿ ಬಂದಾಗ ನಮ್ಮ ಹೊಸಲಿದೆಯಲ್ಲ, ನಮ್ಮ ಮನೆಯ ಹೊಸಲಿರ್ತದೆ, ಮೇಯ್ನ್ ಮುಖ್ಯ ದ್ವಾರ ಬಾಗಿಲು ಅಂತ ಕರಿತೀವಿ. ಅದಕ್ಕೆ ರೋಡ್ ಏನಾದರೂ ಇತ್ತು ಅಂತಂದರೆ ಸ್ವಲ್ಪ ಅಡ್ಡ ಬಟ್ಟೆ ಕಟ್ಕೊಳ್ಳಿ. ಆ ಹೊಸಲಿನಲ್ಲಿ ಏನು ಮಾಡಬೇಕು ಅಂದರೆ, ಈ ಕಡೆಗೆ ಒಂದು ಕಾಲು ಆ ಕಡೆಗೆ ಒಂದು ಕಾಲು ಹಾಕ್ಕೊಂಡು ಅದ್ರ ಮೇಲೆ ಕೂರಬೇಕು. ಯಾವ ಕಡೆ? ಉತ್ತರದ ಕಡೆ ಕೂತ್ಕೊಳ್ಳಿ. ದಕ್ಷಿಣ ಬೇಡ, ಉತ್ತರದ ಕಡೆ ಅಥವಾ ಪೂರ್ವದ ಕಡೆ ಕೂತ್ಕೊಂಡು ಯಾರು ಕೆಲವ್ರಿಗೆ ಕೆಲವು ಭಾಗಗಳಿಗೆ ಚೇಂಜಸ್ ಇರುತ್ತೆ. ಆವಾಗ ಏನು ಮಾಡಬೇಕು, ಆ ದಿಕ್ಕುಗಳಲ್ಲಿ ಮಾತ್ರ ಕೂತ್ಕೊಂಡು, ಇದನ್ನು ಹೆಣ್ಣು ಮಕ್ಕಳು ಮುಟ್ಟೋಂಗಿಲ್ಲ. ಈ ಔಷಧಿನ ಗಂಡ ಆದವರು ಇದನ್ನು ರೆಡಿ ಮಾಡಿ 3 ಗುಳಿಗೆ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಆಗ ಆ ಹೆಣ್ಣು ಮಗು ಬಂದು ಹೊಸಲಲ್ಲಿ ಕೂತ್ಕೊಂಡು, ಈಗ ಗಂಡಸರಾದವ್ರು ಏನು ಮಾಡಬೇಕು ಅಂದರೆ, ಈ 3 ಉಂಡೆನ ಎತ್ತಿ ಒಂದೊಂದಾಗಿ ಹಾಕ್ಬಿಟ್ಟು ಒಂದು ಹುಣಸೆ ಬೀಜದಷ್ಟು ಗುಳಿಗೆ ಮಾಡ್ಕೊಳ್ಳಿ ಸಾಕು. ಇನ್ನು ಎಕ್ಸ್ಟ್ರಾ ಏನಾದರೂ ಇದ್ದರೆ ಇದು ಪಕ್ಕಕ್ಕೆ ಇಟ್ಬಿಡಿ, ಏನು ಅವಶ್ಯಕತೆ ಇಲ್ಲ. ಒಂದು ಹುಣಸೆ ಬೀಜದಷ್ಟು ಗುಳಿಗೆ ಮಾಡಿಟ್ಕೊಳ್ಳಿ, ನುಂಗುವಷ್ಟು ಪ್ರಮಾಣ ಮಾಡಿಕೊಂಡು ಈ 3 ಉಂಡೆನ ಬಾಯಿಗೆ ಹಾಕೊಂಡು ನೀರು ಕುಡಿಯೋಕೆ ಕೊಟ್ಬಿಟ್ರೆ ಅದು ಪರಿಪೂರ್ಣವಾಗಿ ಆ ಗರ್ಭ ನಿಲ್ಲಬೇಕಾದ್ರೆ ಅದು ಹೊಟ್ಟೆಗೆ ಹೋಗಿ ಸೇರ್ತದೆ. ಆವಾಗ ಅವರೆದ್ದು ಹೋಗಿ ಬಟ್ಟೆ ಚೇಂಜ್ ಮಾಡ್ಕೋಬೋದು. ಆ ಔಷಧಿ ಕುಡಿದ ನಂತರ ಏನು ಸಮಸ್ಯೆ ಏನಿಲ್ಲ. ಈ ರೀತಿ ಒಂದು 3 ತಿಂಗಳು ಮಾಡಿದ್ರೆ ಕಂಪಲ್ಸರಿ ಅವರಲ್ಲಿರ್ತಕ್ಕಂಥ ಏನು ಗರ್ಭಕೋಶದಲ್ಲಿರ್ತಕ್ಕಂಥ ಇನ್ಫೆಕ್ಷನ್ ಆಗ್ಬೋದು, ನೀರುಗುಳ್ಳೆಗಳಾಗ್ಬೋದು, ಇನ್ನು ಕೆಲವರಿಗೆ ವೀರ್ಯಕಣಗಳು ಒಳಗಡೆ ಇದು ಆ್ಯಕ್ಟಿವ್ ಸೆಲ್ಸ್ ಅಂತ ಕರೀತಾರೆ. ಅದು ಕೆಲವರಿಗೆ ಬಾಲ ಇದ್ದರೆ ತಲೆ ಇರೋಲ್ಲ, ತಲೆ ಇದ್ದರೆ ಬಾಲ ಇರೋಲ್ಲ. ಇಂಥವಕ್ಕಾದರೂ ಕಂಪಲ್ಸರಿ ಸಮಸ್ಯೆ ಬಗೆಹರಿತಾ ಬರ್ತದೆ.
ಕಂಪಲ್ಸರಿ ನೀವು ಮುಟ್ಟಾದಾಗಿಂದ ಹಿಡಿದು 5 ದಿನಗಳವರೆಗೆ ಯಾವುದೇ ರೀತಿಯ ವಿಪರೀತವಾಗಿರ್ತಕ್ಕಂಥ ಖಾರ ಪದಾರ್ಥಗಳಾಗಲಿ, ಹಸಿಮೆಣಸಿನ್ಕಾಯಿ, ಬದನೆಕಾಯಿ, ಹುಣಸೆಹಣ್ಣು, ಚಿಕನ್ನು ಇಂಥವನ್ನೆಲ್ಲ ಪರಿಪೂರ್ಣವಾಗಿ ಬಂದ್ ಮಾಡಬೇಕು. ಸಪ್ಪೆ ಊಟ, ತೊಗರಿಬೇಳೆ ಸಾರು, ಅದನ್ನು ಏನು ಮಾಡಬೇಕು, ಸಪ್ಪೆ ಊಟ ಮಾಡ್ಕೋಬೇಕು 5 ದಿನಗಳ ಕಾಲ. ಈ ರೀತಿ 3 ತಿಂಗಳಿದ್ದರೆ ಕಂಪಲ್ಸರಿ ನಿಮ್ಮಲ್ಲಿರ್ತಕ್ಕಂಥ ಈ PCOD ಸಮಸ್ಯೆ ಆಗ್ಬೋದು, ಅಥವಾ ಮಕ್ಕಳಾಗದೇ ಇರತಕ್ಕಂಥ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಈ ಒಂದು ಔಷಧಿಯಿಂದ ಪರಿಪೂರ್ಣವಾಗಿ ಗುಣವಾಗುತ್ತೆ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.